ಆಸ್ಟ್ರೇಲಿಯಾದ ಚರ್ಚ್ನಲ್ಲಿ ಕೃಷ್ಣ ಭಜನೆ. ಏಸು ಕ್ರಿಸ್ತನ ಭಕ್ತರಿಂದ ರಾಮ ಸಂಕೀರ್ತನೆ. ವಿದೇಶಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಆಸ್ಟ್ರೇಲಿಯಾದಲ್ಲಿ ಅನೇಕ ಪ್ರಖ್ಯಾತ ಚರ್ಚುಗಳಿವೆ. ಯೇಸು ಕ್ರಿಸ್ತನಿಗೆ ಭಕ್ತಿಪೂರ್ವಕ ನಮನವನ್ನ ಅಲ್ಲಿ ನಿರಂತರವಾಗಿ ಸಲ್ಲಿಸಲಾಗುತ್ತೆ. ಆದರೆ ಆಸ್ಟ್ರೇಲಿಯಾ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಈಗ ಒಂದು ಹೊಸ ಬದಲಾವಣೆ ಗಾಳಿ ಬೀಸುತ್ತಿದೆ. ಅಲ್ಲಿನ ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ಈಗ ಹರೇ ಕೃಷ್ಣ ಹರೇ ರಾಮ ಸಂಕೀರ್ತನೆ ಮೊಳಗುತ್ತಿದೆ. ಹೌದು, ಇದು ಕೇಳಲು ಅಚ್ಚರಿಯಾದರೂ ನಿಜ. ಆಸ್ಟ್ರೇಲಿಯಾದ ಕ್ರಿಶ್ಚಿಯನ್ನರು ಈಗ ಭಗವಾನ್ ಶ್ರೀಕೃಷ್ಣನನ್ನು ಜೀಸಸ್ನ ತಂದೆ ಅಥವಾ ದೈವಿಕ ಶಕ್ತಿಯ ರೂಪದಲ್ಲಿ ಸ್ವೀಕರಿಸುತ್ತಿದ್ದಾರೆ. ಕೃಷ್ಣನ ಭಜನೆ ಮಾಡಲು ಅಲ್ಲಿನ ಚರ್ಚುಗಳೇ ಅನುಮತಿ ನೀಡುತ್ತಿವೆ. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿರುವ ಅತ್ಯಂತ ಹಳೆಯ ಮತ್ತು ದೊಡ್ಡ ಚರ್ಚ್ ಒಂದರಲ್ಲಿ ಇತ್ತೀಚೆಗೆ ಕ್ರಿಶ್ಚಿಯನ್ ಸಮುದಾಯದವರೇ ಕೃಷ್ಣ ಸಂಕೀರ್ತನೆಯನ್ನ ಏರ್ಪಡಿಸಿದ್ರು. ಅಲ್ಲಿ ನೆರೆದಿದ್ದ ನೂರಾರು ಕ್ರಿಶ್ಚಿಯನ್ನರು ಭಕ್ತಿಯಿಂದ ಕೃಷ್ಣ ಮತ್ತು ರಾಮನ ನಾಮಸ್ಮರಣೆ ಮಾಡುತ್ತಾ ಆನಂದಿಸಿದ್ರು. ಇದು ಕೇವಲ ಒಂದು ಘಟನೆಯಲ್ಲ, ಬದಲಾಗಿ ಆಸ್ಟ್ರೇಲಿಯಾದಲ್ಲಿ ಸನಾತನ ಧರ್ಮ ಎಷ್ಟು ವೇಗವಾಗಿ ಹರಡುತ್ತಿದೆ ಎಂಬುದಕ್ಕೆ ಸಾಕ್ಷಿ. ಆಸ್ಟ್ರೇಲಿಯಾದಲ್ಲಿ ಹಿಂದೂ ಧರ್ಮ ಬೆಳೆದದ್ದು ಹೇಗೆ? 2011 2.75 ಲಕ್ಷ, 2021 6.84 ಲಕ್ಷ, ಶೇಕಡ 148 ಬೆಳವಣಿಗೆ. 2011ರಲ್ಲಿ ಕೇವಲ 2.75 ಲಕ್ಷವಿದ್ದ ಹಿಂದೂಗಳ ಸಂಖ್ಯೆ 2021ರ ವೇಳೆಗೆ ಸುಮಾರು 6.84 ಲಕ್ಷಕ್ಕೆ ಏರಿಕೆಯಾಗಿದೆ. ಅಂದರೆ ಕೇವಲ 10 ವರ್ಷಗಳಲ್ಲಿ ಶೇಕಡ 148ರಷ್ಟು ಅಭೂತಪೂರ್ವ ಬೆಳವಣಿಗೆ ಕಂಡಿದೆ. ಪ್ರಸ್ತುತ ಆಸ್ಟ್ರೇಲಿಯಾದ ಒಟ್ಟು ಜನಸಂಖ್ಯೆಯ ಶೇಕಡ 2.7ರಷ್ಟು ಜನರು ಹಿಂದೂ ಧರ್ಮವನ್ನ ಅನುಸರಿಸುತ್ತಿದ್ದಾರೆ. ಇದು ಆಸ್ಟ್ರೇಲಿಯಾದ 3ನೇ ಅತಿದೊಡ್ಡ ಧರ್ಮವಾಗಿ ಹೊರಹೊಮ್ಮಿದೆ. ರಾಜಕೀಯ ಮತ್ತು ಸಾಂಸ್ಕೃತಿಕ ಮಾನ್ಯತೆ. ಆಸ್ಟ್ರೇಲಿಯಾದ ಸಂಸತ್ತಿನಲ್ಲಿಯೂ ಸನಾತನ ಧರ್ಮದ ಪ್ರತಿಧ್ವನಿ ಕೇಳುತ್ತಿದೆ. ಆಸ್ಟ್ರೇಲಿಯಾದ ಸಂಸದ ಡಾಕ್ಟರ್ ಆಂಡ್ರೂ ಸಂಸತ್ತಿನಲ್ಲಿ ಮಾತನಾಡಿ, ಅಕ್ಟೋಬರ್ ತಿಂಗಳನ್ನ ಹಿಂದೂ ಹೆರಿಟೇಜ್ ಮಂತ್ ಎಂದು ಘೋಷಿಸಬೇಕು ಎಂದು ಪ್ರಸ್ತಾಪಿಸಿದ್ದಾರೆ. ದೀಪಾವಳಿ, ದಸರಾ, ಕರವ, ಚೌತ್ ಮತ್ತು ನವರಾತ್ರಿಯಂತಹ ಹಬ್ಬಗಳನ್ನ ಅಲ್ಲಿನ ಸರ್ಕಾರ ಈಗ ಗೌರವದಿಂದ ಕಾಣ್ತಾ ಇದೆ. ಇಸ್ಕಾನ್ ಮತ್ತು ಇತರ ಸಂಸ್ಥೆಗಳ ಪಾತ್ರ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಹರೇ. ಈ ಬದಲಾವಣೆಯ ಹಿಂದೆ ಪ್ರಮುಖವಾಗಿ ಇಸ್ಕಾನ್ ಸಂಸ್ಥೆಯ ಶ್ರಮವಿದೆ. ಇಸ್ಕಾನ್ ಆಸ್ಟ್ರೇಲಿಯಾದಲ್ಲಿ ಸಾವಿರಾರು ಕ್ರಿಶ್ಚಿಯನ್ನರಿಗೆ ಸನಾತನ ಧರ್ಮದ ದಾರಿಯನ್ನ ತೋರಿಸಿದೆ. ಅಲ್ಲದೆ ವಿಶ್ವ ಹಿಂದೂ ಪರಿಷತ್ ಆಸ್ಟ್ರೇಲಿಯಾ ಮತ್ತು ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾ ಸಹ ಧರ್ಮ ಪ್ರಚಾರ ಮತ್ತು ಸಮುದಾಯದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಇಸ್ಕಾನ್ನಲ್ಲಿ ವೈದಿಕ ಗ್ರಾಮ ಯೋಜನೆಗಳನ್ನು ಕೂಡ ಯಶಸ್ವಿಯಾಗಿ ನಡೆಸುತ್ತಿದೆ. ಪಾಶ್ಚಿಮಾತ್ಯರು ಈಗ ಭಗವದ್ಗೀತೆಯ ಕಡೆಗೆ ಆಕರ್ಷಿತರಾಗುತ್ತಿದ್ದಾರೆ.
ಜೀಸಸ್ ಕ್ರೈಸ್ಟ್ ಕೂಡ ಭಾರತಕ್ಕೆ ಭೇಟಿ ನೀಡಿದ್ರು. ಹಿಮಾಲಯದ ಆಶ್ರಮಗಳಲ್ಲಿ ವೇದಗಳ ಅಧ್ಯಯನ ಮಾಡಿದ್ರು ಎಂಬ ನಂಬಿಕೆ ಅಲ್ಲಿನ ಕೆಲವರಲ್ಲಿ ಬಲವಾಗುತ್ತಿದೆ. ಶ್ರೀಕೃಷ್ಣನ ತತ್ವಗಳು ಮತ್ತು ಕರ್ಮ ಸಿದ್ಧಾಂತ ಆಸ್ಟ್ರೇಲಿಯನ್ನರ ಜೀವನ ಶೈಲಿಯ ಮೇಲೆ ಗಾಢ ಪ್ರಭಾವ ಬೀರ್ತಿದೆ. ಸನಾತನ ಧರ್ಮ ಕೇವಲ ಭಾರತಕ್ಕೆ ಸೀಮಿತವಾಗದೆ ಇಂದು ಗಡಿಗಳನ್ನ ದಾಟಿ ವಿಶ್ವವ್ಯಾಪ್ತಿಯಾಗುತ್ತಿದೆ ಎಂಬುದಕ್ಕೆ ಆಸ್ಟ್ರೇಲಿಯಾ ಒಂದು ಉತ್ತಮ ಉದಾಹರಣೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.